ಚೂರು ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾ ಇದ್ದೀನಿ. ಬರೋದಕ್ಕೆ ತುಂಬಾ ಭಯ ಆಗ್ತಿತ್ತು ಗೈಸ್, ಇವಾಗ ಏನಿಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಬಾರೋ ಬೇಗ ಬಾರೋ. ಫಸ್ಟ್ ಫೀಲಿಂಗ್. ಸರ್ ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ಇದು ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನಲ್. ಖುಷಿನೂ ಆಗ್ತಿದೆ, ನಗುನೂ ಬರ್ತಿದೆ. ಫಸ್ಟ್ ಐಫೋನ್ ತೊಗೊಂಡಿದ್ದು ಫಸ್ಟ್ನೇ ವೀಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ಮೊದಲನೇ ವೀಡಿಯೋ ಐಫೋನಲ್ಲಿ. ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ. ಆಫೀಸ್ ಮುಗಿಸ್ಕೊಂಡು ಇವಾಗ ರೆಡಿ ಏನಲ್ಲ, ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಚೂರು ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಬನ್ನಿ ಹೋಗ್ತಾ ಸಿಗ್ತೀನಿ. ಗಾಯ್ಸ್, ಆಳ್ಕೊಳ್ಳೋ ಸರ್ಕಲಲ್ಲಿ ಫುಲ್ ಯಾರೂ ಇರಲಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೊಬರ್ತಿದ್ದೆ. ಈ ಕಡೆಯಿಂದ ಎಷ್ಟು ಜೋರಾಗಿ ಒಬ್ಬ ಬಂದ ಅಂದರೆ ಫುಲ್ಲು ನನಗೆ ಭಯ ಆಗ್ಬಿಟ್ಟು ಫುಲ್ಲು ನಡುಕ್ತಾ ಇದ್ದೆ ಗಾಯ್ಸ್, ಹಂಗಾಗ್ಬಿಟ್ಟಿತ್ತು. ಆಟೋ ಇವಾಗ ಸಿಕ್ತು. ಆಳ್ಕೊಳ್ಳೋಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗ್ತಾ ಇದ್ದೀನಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ನನಗೆ ಫುಲ್ಲು ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಡುಕ್ತಾ ಇದ್ದೀನಿ, ರೋಡ್ ಕ್ರಾಸ್ ಮಾಡಬೇಕಾದ್ರೆ. ಫಸ್ಟ್ ಫೀಲಿಂಗ್ ಗೈಸ್, ಅಷ್ಟೊಂದೇನು ರಶ್ ಇಲ್ಲ, ಬಟ್ ನನಗೆ ಗೈಸ್ ನನ್ನ ತಮ್ಮ ಬಂದಿದ್ದ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಗೈಸ್, ಇವತ್ತು ನಮ್ಮ ಮನೆಗೆ ನನ್ನ ತಮ್ಮನ ಫ್ರೆಂಡ್ಸು ಮೈಸೂರಿಂದ ಬಂದಿದ್ದಾರೆ. ಸೊ ಬನ್ನಿ, ಅವ್ರಿಗೆ ಒಬ್ಬೊಬ್ಬರಿಗೆ ಪರಿಚಯ ಮಾಡಿಸ್ತೀನಿ. ಆಡ್ಕೊತಾ ಇದ್ದಾರೆ. ಇಲ್ಲಿ ನಮ್ಮ ಮನೆ ಫುಲ್ಲು ಗೇಟು ನಾನು ಹೇಳಿರೋ ಡಿಸೈನೇ ಮಾಡಿಸ್ತಾ ಇದ್ದಾರೆ. ರವಿಗೆ ತುಂಬಾ ನಾಚಿಕೆ. ನಿನ್ನ ಹೆಸರು? ಅಪ್ಪಿ, ನಿನ್ನ ಹೆಸರು? ನವೀನ. ಇವರಿಷ್ಟು ಜನ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ. ಹಾಯ್ ಹೇಳ್ರು. ಊಟ ಹೇಗಿದೆ? ನೋಡ್ರೋ, ಎಲ್ಲರೂ ನಾಚ್ಕೊಂತಿದಾರಪ್ಪ ದೇವ್ರೆ. ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಗ್ಯಾಸ್ ಅಭಾವದಿಂದ ನಾವಿವಾಗ ಹೊಲೆಯಲ್ಲೇ ಟೊಮೆಟೊ ಬಾತ್ ಮಾಡೋದಕ್ಕೆಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಇವಾಗ ಅಂದರೆ ಅವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಮುಖ ತೊಳೆಯೋಕೆ ಹೋಗಿದ್ದಾರೆ. ಸೊ ಅವರು ಒಬ್ಬೊಬ್ಬರಾಗೆ ಬರೋಷ್ಟೊತ್ತಿಗೆ ನಾನು ಅಮ್ಮ ಸೇರಿಕೊಂಡು ಟೊಮೆಟೊ ಬಾತ್ ಮಾಡೋಣ ಅಂತಿದ್ದೀವಿ. ಮಾಡಿ ಸಿಗ್ತೀವಿ, ಬಾಯ್. ನನ್ನ ತಮ್ಮ ಕರ್ಬೇವು ತಂದ್ಕೊಟ್ಟಿದ್ದಾನೀಗ. ಅದು ಸಹ ಆಗ್ತಾ ಇದ್ದೆ ಆಲ್ರೆಡಿ. ಮುಖ ತೋರ್ಸ ಅಷ್ಟೇ, ಅವ್ನ ಮುಖ ತೋರಿಸಲ್ಲ. ಎಲ್ಲಮ್ಮ ಬೇಗ ಬೇಗ ಎಣ್ಣೆ ಹಾಕೋ. ಮನೆ ಒಳಗಿಂದ ಎಣ್ಣೆ ತಂದಿಲ್ಲ ಅನ್ಸುತ್ತೆ, ಇಲ್ಲೇ ಇದಾವಲ್ಲ ಎಲ್ಲ. ಏನಪ್ಪ, ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಈ ಬರೋಷ್ಟೊತ್ತಿಗೆಲ್ಲ ಗೇಟ್ ಗಿಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ. ಏನು ಸಮಾಚಾರ? ಇರ್ಲಿ, ಮಾತಾಡು. ಇದು ಹೆಂಗಿತ್ತು, ಹೆಂಗಿರೋ ಇದನ್ನ ಎಷ್ಟು ಚೆನ್ನಾಗಿ ಮಾಡಿದ್ಯಲ್ಲ, ಏನ್ ಸಮಾಚಾರ? ಏನು ಹಂಗಲ್ಲ, ನಾನು ಡಿಸೈನ್ ಕೇಳ್ತಿಲ್ಲ. ನಮ್ಮಿಬ್ರಿಗೂ ಜವಾಬ್ದಾರಿ ವಹಿಸ್ಬಿಟ್ಟ. ನಾನು ಹೊರಟೆ ಇವತ್ತು ಸಂಜೆ. ಅವನೇ ಕಲ್ಲತ್ತಿದ್ದಾನೆ ಅಲ್ಲಿ ನೋಡು. ಸರಿ ಆಯ್ತು. ಏನ್ ಆಡ್ತಾ ಇದ್ದೀರಾ? ಹಾಯ್ ಮಾಡಲ್ಲ. ಇವತ್ತು ನಾವು ನಮ್ಮ ಚನ್ನಗಿರಿ ಹತ್ರ ಇರೋ ಸುಳೆಕೆರೆ ಅಂದರೆ ಶಾಂತಿಸಾಗರ ಕೆರೆ ಹತ್ರ ಬಂದಿದ್ದೀವಿ. ಮೊದಲನೇದಾಗಿ ನಾವು ಒಂದು ನಿಮಿಷ ಇದು ಫುಲ್ಲು ವ್ಯೂ, ಅಂದರೆ ಇಲ್ಲಿ ದೇವಸ್ಥಾನ ಇದೆ. ಸೊ ನಾವು ಇವಾಗ ಬಂದಿದ್ದೀವಿ, ಇವಾಗ ಜಸ್ಟ್ ಎಲ್ಲ ನೋಡ್ತಾ ಇದ್ದೀವಿ. ಇವರೆಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ. ಹೋಗೋಣ ದೇವಸ್ಥಾನ ಹತ್ರ. ಈ ಕಡೆ ದೇವಸ್ಥಾನ ಹತ್ರ ಹೋಗೋಣ, ನಡೀರಿ. ಬರ್ರೋ, ಬನ್ನಿ ಬನ್ನಿ. ನಾವು ಸಿದ್ದೇಶ್ವರ ದೇವಸ್ಥಾನನ ಎಲ್ಲ ನೋಡಿದ್ದಾಯಿತು. ಇವಾಗ ತೊಟ್ಲ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಲ್ಲ,
ಇದಕ್ಕೂ ಮುಂಚೆ ನಾನು ನನ್ನ ಫ್ರೆಂಡ್ ಸ್ವಾ ಜೊತೆ ಬಂದಿದ್ದೆ, ತೊಟ್ಲ ಹತ್ರ ಸ್ವಾ ಜೊತೆ ಬಂದಿದ್ದೆ. ಆ ಬೋಟಿಂಗ್ ಹತ್ರ ನಾನು ಬಂದಿದ್ವಿ. ಸುಸ್ತಾಗ್ತೈತಿ. ಬಿಸಿಲಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ವಾವ್, ಇಲ್ಲೇನಾದರೂ ಅಪ್ಪಿ ಬಿದ್ದರೆ ಏನು ಕತೆ, ಎಲ್ಲೋಗಿ ಸೇರ್ತೀವಿ ಅಂತ. ಅಂಕಲ್, ಇದು ಈ ನೀರು ಎಲ್ಲಿಗೆ ಹೋಗತ್ತೆ? ದಾವಣಗೆರೆ ಕೆರೆಗೆ ಹೋಗುತ್ತಾ? ಅಲ್ಲೂ ಕೆರೆ ಇದೆಯಾ? ಕೆರೆ ಇಲ್ಲ, ಜಮೀನಿಗೆ ಬಿಡ್ಕೊಂತ ಭತ್ತ ನಾಟಿಗೆ ರೈತರಿಗೆ ಎಲ್ಲ ಜಮೀನಿಗೆ. 12 ಅಡಿ. 12 ಅಡಿನಾ? ಹಾಂ, 12 ಅಡಿ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಬಿದ್ದರೆ ಹೋಗಿ ದಾವಣಗೆರೆಯಲ್ಲಿ ಹುಡ್ಕೊಳ್ಳೋದೆ. ಎಲ್ಲಿ ಉಳ್ಕೊಂತದೆ, ಅದು ಬಾಡಿ ತಗೊಂಡೋಗ್ಬೇಕು ಅಷ್ಟೇ ದಾವಣಗೆರೆಗೆ. ಅಯ್ಯೋ, ಬನ್ನಿ ಗೈಸ್ ಹೋಗೋಣ. ಭಯ ಆಗ್ತಿದೆ, ಯಾಕಂದ್ರೆ ಮತ್ ನಾವು ಸೆಂಟ್ರಲ್ ನಡ್ಕೊಂಡು ಹೋಗ್ತಿದ್ರೆ ಯಾವ ಕಡೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ತಿದೆ. ಬಟ್ ಸ್ಟಿಲ್ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಭಯ ಆಗ್ತಿದೆ. ಕೆಳಗ್ ನೋಡ್ಬೇಡ, ಅರ್ಧದೆಲ್ಲ ನಿಂತ್ಕೊಂಡ್ಬಿಟ್ಟಿದೀನಿ. ಬಾಯಿಂದ ಹೋಗ್ತೀನಿ. ಹಂಗೆ ಕೆಳಗ್ ನೋಡ್ಬೇಡ, ಹಿಂದೆ ನೋಡ್ಕೊಂಡ್ ಬಾ. ನವೀನಾ, ಬಾರೋ, ಬೇಗ ಬಾರೋ. ಹೋಯ್ತು. ಮಾಡೋದಾದ್ರೆ ನೀನೇ ಮಾಡೋ, ನಮ್ಗೆ ಯಾರು ಬರಲ್ಲ. ಫೋನ್ ಇಟ್ಕೊಂಡ್ ಮಾಡು ನೀನೇ. ಇಲ್ಲೊಬ್ರು ಬ್ಲಾಗರ್ ಸಿಕ್ಕಿದ್ದಾರೆ. ನಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ ಮಾತಾಡ್ಸೋದಕ್ಕೆ. ಸರ್, ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ಇದು ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಇದೆಯಾ? ಯೂಟ್ಯೂಬಲ್ಲಿ ಇದೆ, ಅಷ್ಟು ಆಕ್ಟಿವ್ ಇಲ್ಲ. ಹೌದಾ? ನೀವು ಚಿತ್ರದುರ್ಗದವರಾ? ನಿಮ್ಮ ಹೆಸರು? ಸತೀಶ್ ಅಂತ. ನಾನು ವ್ಲಾಗ್ ಮಾಡ್ತೀನಿ. ಓಕೆ. ಸೂಪರ್ ಸತಿ ಅಂತ ಬರಲ್ಲ, ಸೂಪರ್ ಅಂಡರ್ಸ್ಕೋರ್ ಸತಿ. ಸರ್ಚ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು. ಸಿಕ್ತಾ? ಸತ್ಯ ಅಲ್ಲ, ಸತಿ. ಬರೀ ಸೂಪರ್ ಅಂತ. ಸರ್, ನಿಮ್ದು ಕಂಟೆಂಟ್ ಟ್ರಾವೆಲ್? ಇದು ಟ್ರಾವೆಲ್ ಆಗೋ ಅಂದರೆ ನಾನು ಎಲ್ಲ ಮಿಕ್ಸ್ಡ್ ಮಾಡ್ತೀನಿ. ಇವರು ಟ್ರಾವೆಲ್ ಆಗರೆ. ಅಂದರೆ ಪರ್ಸ್ನಲ್ ಎಲ್ಲ ಮಾಡ್ತಿರ್ತೀನಿ ನಾನು ಅಷ್ಟು. ಆ್ಯಕ್ಚುಲಿ ಭಾಳ ಫಾಲೋವರ್ಸ್ ಬಂದಿದ್ದಾರೆ ಅಷ್ಟು, ಬಟ್ ವಿಡಿಯೋ ಜಾಸ್ತಿ ಇದಾಗ್ತಿಲ್ಲ, ವ್ಯೂಸ್ ಆಗ್ತಿಲ್ಲ. ಅದೇ ಕನ್ಸಿಸ್ಟೆನ್ಸಿ ಇದ್ರೆ ಆಗತ್ತೆ ಸರ್. ಗೈಸ್, ತೊಟ್ಲ ಹತ್ರ ಎಲ್ಲ ಆಯಿತು. ಇವಾಗ ಬೋಟಿಂಗ್ ಹತ್ರ ಹೋಗ್ತಾ ಇದ್ದೀವಿ. ನನ್ನನ್ನು ಬಿಟ್ಟು ಇವರು ಆಲ್ರೆಡಿ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಮೈಕ್ ಹಾಕೊಳ್ಳೋದೇ ಮರೆತು ಬಿಟ್ಟಿದ್ವಿ. ಅಂದರೆ ಮೈಕ್ ಹಾಕ್ಕೊಂಡಿದ್ವಿ, ಅಂದರೆ ಆನ್ ಮಾಡ್ಕೊಳೋದು ಮರ್ತಿದ್ವಿ. ಈ ಬಿಸಿಲಲ್ಲಿ ಅಪ್ಪ, ನನ್ನ ತಮ್ಮ ಮತ್ತು ಅವರ ಇಬ್ಬರು ಫ್ರೆಂಡ್ಸು ಸೇರಿ ಸಿಂಗಲ್ ಹೋಗ್ತಿದ್ದಾರೆ. ನಾನು ಮತ್ತು ಇವರು ಸೇರಿ ಕಾಯ್ಕಿಂಗ್ ಡಬಲ್ ಹೋಗ್ತಾ ಇದ್ದೀವಿ. ಹಾಂ, ವಾಯ್ಸ್ನ ಮ್ಯೂಟ್ ಮಾಡು, ಎಡಿಟಿಂಗ್ ಮಾಡ್ಬೇಕಾರೆ ಕೂಡ. ರಾಕಿ ಬಾಯ್ ಐಸ್ಕಲ ರೈಟ್ ಮಾಡಿದ್ರೆ ಲೆಫ್ಟು, ಲೆಫ್ಟ್ ಮಾಡಿದ್ರೆ ರೈಟು. ಸೊ ನಾನೀಗ ಲೆಫ್ಟಿಗೆ ಅಯ್ಯೋ, ಮುಂಚೆ ಬರೋದಕ್ಕೆ ತುಂಬ ಭಯ ಆಗ್ತಿತ್ತು ಗೈಸ್. ಇವಾಗ ಏನಿಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಆರಾಮ್ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ತಮ್ಮನ ಫ್ರೆಂಡ್ಸು ನವೀನ ಅವರು ಬಂದ್ರ.
ಅವ್ರ ಹತ್ರ ಹೋಗೋಣ? ನೀವು ಬನ್ನಿ. ಅದು ಮಾಡೋ ಹಿಂಗೆ ಅದು ಬ್ರೇಕಿಂಗ್ ಹಿಡಿಯೋದು ಹೋಗ ಆ ಕಡೆ ಹೋಗು ಡ್ಯಾಶ್ ಹೊಡಿತೀರ ನನಗೆ ಗೊತ್ತಾಯ್ತು ಹೇಳಿ ಒಬ್ಬೊಬ್ರ ಎಕ್ಸ್ಪೀರಿಯನ್ಸ್ ಹೆಂಗಿದ್ಯಾ ಬೈಕ್ ಆಯ್ದು ಏಯ್ ಜೊತೆಗ್ ಬನ್ನಿ ಅಂತ ಎಲ್ಲ ಡ್ಯಾಶ್ ಹೊಡಿತಾ ಇದ್ದೀರಾ ಏಯ್ ಹೋಗ್ರ ಏ ಬಿಡ ಸೂಳೆಕೆರೆ ಶಾಂತಿಸಾಗರದಿಂದ ಬಂದು ಅಮ್ಮ ನಾನು 4 ಗಂಟೆಯಿಂದ ಚಿಕನ್ ಕಬಾಬು ಮತ್ತು ಬಿರಿಯಾನಿನ ಪ್ರಿಪೇರ್ ಮಾಡಿದ್ವಿ. ಇನ್ನು ಮಾಡ್ತಾನೇ ಇದ್ದೀವಿ. ನಾನಿವಾಗ ಶಿವಮೊಗ್ಗಕ್ಕೆ ಬೇರೆ ಹೋಗಬೇಕು, ನಾಳೆ ಆಫೀಸು. ಅದಕ್ಕೆ ನಾನು ಇವಾಗ ಊಟ ಮಾಡಿಕೊಂಡು ಹೋಗ್ತೀನಿ. ಅವರೆಲ್ಲ ನಿಧಾನಕ್ಕೆ ಊಟ ಮಾಡ್ತಾರೆ. ನೋಡಿ ನಾನೇ ಮಾಡಿರೋ ಕಬಾಬ್ ಆ್ಯಂಡ್ ಬಿರಿಯಾನಿ. ಸಾಕಾಯಿತು ಗೈಸ್. ಬೆಂಕಿ ಒಲೆಯಲ್ಲಿ ಅಡುಗೆ ಮಾಡೋಷ್ಟೊತ್ತಿಗೆ ಡೈಲಿ ನಮ್ಮಮ್ಮ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.